ನಮಸ್ಕಾರ. ಅಶ್ವವೇಗ ಸುದ್ದಿವಾಹಿನಿಯ ವೀಕ್ಷಕರಿಗೆ ದೇವಸ್ಥಾನಗಳ ವಿಶೇಷ ಪ್ರಭಾತಂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳು ಮಂತ್ರಾಲಯದ ಪ್ರಭುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರು ಎಲ್ಲೆಡೆಯೂ ನೆಲೆಸಿದ್ದಾರೆ, ವಿಶ್ವವಿಖ್ಯಾತರಾಗಿದ್ದಾರೆ. ಇಂದು ಬೆಂಗಳೂರಿನಲ್ಲಿರುವ ಜಯನಗರದ 5ನೇ ಬ್ಲಾಕ್ ಮಠಕ್ಕೆ ಬಂದಿದ್ದೇವೆ. ಬನ್ನಿ, ಇಲ್ಲಿನ ವಿಶೇಷತೆಗಳೇನು, ಹೇಗಿದೆ ಮಠ ನೋಡ್ಕೊಂಡು ಬರೋಣ. ನಾನಿದು ಸೆಕೆಂಡ್ ಟೈಮ್ ಬರ್ತಿರೋದು. ಫಸ್ಟ್ ಟೈಮ್ ನಮ್ಮ ಅಮ್ಮ ಜೊತೆ ಬಂದಿದ್ದೆ, ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಲೈಕ್ ಗೊತ್ತಿಲ್ಲ, ಏನೋ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ದೇವಸ್ಥಾನಕ್ಕೆ ಬಂದರೆ, ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಎವ್ರಿ ಥರ್ಸ್ಡೇ ಅವ್ರು ಯಾವಾಗೆಲ್ಲ ಫ್ರೀ ಆಗುತ್ತೋ ಅವಾಗ ಬರೋಕ್ಕೆ ಇಷ್ಟಪಡ್ತೀನಿ. ಆರೋಳ್ಳಿ ಪಕ್ಕ ಮೇಡಮನಹಳ್ಳಿ. ಇಲ್ಲಿ ಯಾರೋ ಸ್ವಾಮಿ ಹಿಂಗೆ ಅವರೇ ಒಳ್ಳೇದಾಯ್ತದೆ ಅಂತ ಹೇಳಿದ್ರು. ನಾನು ಒಂದು 2-3 ಸಾರಿ ಬಂದಿದ್ದೀನಿ. ಭಗವಂತ ನನಗೂ ಒಂಚೂರು ಸ್ವಲ್ಪ ಒಂಚೂರು ವಾರೆ ಆಗದೆ ಭಗವಂತನ ಸೇವೆ ಮಾಡಕ್ಕೆ ಬರ್ತಾ ಇದ್ದೀನಪ್ಪ, ನನಗೂ ಒಳ್ಳೇದಾಗದೆ. ರಾಯರು ಅವತಾರ ಪುರುಷರು. ಮೂಲ ಸ್ವರೂಪದಲ್ಲಿ ಶಂಕುಕರ್ಣ. ಮೊದಲ ಅವತಾರದಲ್ಲಿ ಪ್ರಹ್ಲಾದನಾಗಿ ಜನಿಸಿ ನರಸಿಂಹನನ್ನೇ ಸಾಕ್ಷಾತ್ಕರಿಸಿಕೊಂಡವರು. ಎರಡನೆಯ ಅವತಾರದಲ್ಲಿ ವ್ಯಾಸರಾಜರಾಗಿ
ಕನ್ನಡದ ಕುಲಗುರುಗಳು ಎನಿಸಿಕೊಂಡವರು. ಇನ್ನು ಮೂರನೆಯ ಅವತಾರದಲ್ಲಿ ಸಾಕ್ಷಾತ್ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಅವತರಿಸಿ ಸಕಲ ಭಕ್ತ ಕೋಟಿಯನ್ನ ಪೊರೆಯುತ್ತಿದ್ದಾರೆ. ಹೆಬ್ಗೋಡಿಂದ ಬರ್ತೀನಿ, 6 ವರ್ಷದಿಂದ ಬರ್ತೀನಿ. ಇಲ್ಲಿ ಬರ್ತಾ ಇದ್ದೀನಿ, ಹೆಂಗೆ ಬರ್ತಾ ಇದ್ದೀನಿ ಹಂಗಾಗಿ ಒಂದೊಂದು ಮೆಟ್ಲ ನಾ ಏರ್ತಾ ಇದ್ದೀನಿ. ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೆಂಗೆ ಬರ್ತಾ ಇದ್ದೀನಿ ಹಂಗೆ ಬರ್ತಾ ಇದ್ದೀನಿ. ನನ್ನ ಜೀವನ ಟರ್ನ್ ಆಗಿದ್ದೆ ಇಲ್ಲಿಂದ, ರಾಘವೇಂದ್ರ ಸ್ವಾಮಿ ಮಠದಿಂದ ನನಗೆ ಜೀವನ ಟರ್ನ್ ಆಗಿದ್ದು ತುಂಬ ಒಳ್ಳೇದಾಗೈತಿ. ಇಲ್ಲಿ ಯಾರೋ ಬಂದರೂ ತುಂಬ ಒಳ್ಳೇದಾಕತಿ. ನಾನು ಮದುವೆಗಿಂತ ಮುಂಚೆ ಬರ್ತಾ ಇದ್ದೆ. ಇಲ್ಲಿ ಮದುವೆನೂ ಇದೆ, ಫಸ್ಟ್ ಟೈಮ್ ಬಂದಿರೋದು. ಮದುವೆ ಇದೆ ಫಸ್ಟ್ ಟೈಮ್ ಬಂದಿರೋದು. ಒಂಥರ ಫೀಲ್ ಇದೆ, ಪಾಸಿಟಿವ್ ಎನರ್ಜಿ ಇರುತ್ತೆ. ಇಲ್ಲಿ ಬಂದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಇಲ್ಲಿ, ಅದಕ್ಕೆ ಬರ್ತಾ ಇರ್ತೀವಿ. ಪವಿತ್ರವಾದ ರಾಯರ ಬೃಂದಾವನದಲ್ಲಿ ಕೇವಲ ರಾಯರು ಮಾತ್ರ ಇರೋದಿಲ್ಲ. ರಾಯರ ಜೊತೆಗೆ ಮುಖ್ಯ ಪ್ರಾಣ ನೆಲೆಸಿರ್ತಾನೆ. ಹನುಮಂತನ ಜೊತೆಗೆ ಸಾಕ್ಷಾತ್ ವಿಷ್ಣು ಮಹಾಲಕ್ಷ್ಮಿಯ ಸಮೇತ ನೆಲೆಸಿರ್ತಾನೆ. ಇಂಥ ಬೃಂದಾವನದ ದರ್ಶನ, ಅಭಿಷೇಕ, ಪೂಜಾ ಕೈಂಕರ್ಯಗಳನ್ನ ಬನ್ನಿ ನೋಡ್ಕೊಂಡು ಬರೋಣ. ನಮ್ಮಮ್ಮ ಹೇಳೋ ಹಾಗೆ ನಾನು ರಾಘವೇಂದ್ರ ಕೃಪೆಯಿಂದನೇ ಹುಟ್ಟಿರೋದಂತೆ. ನನಗೆ ರಾಘವೇಂದ್ರ ಮೊದಲಿಂದನೂ ತುಂಬ ನಂಬಿಕೆ ಇದೆ.
ನನ್ನ ಮಗನೂ ಒಂಥರ ಅವ್ರ ಕೃಪೆಯಿಂದನೇ ಹುಟ್ಟಿರೋದ್ರಿಂದ ನನಗೆ ತುಂಬ ತುಂಬ ನಂಬಿಕೆ ಇದೆ. ಇದೇ ಫಸ್ಟ್ ಟೈಮ್ ನಾನು ಜಯನಗರ ದೇವಸ್ಥಾನಕ್ಕೆ ಬಂದಿರೋದು. ನಾನು ರಾಯರ ಭಕ್ತೆ, ಯಾವಾಗಲೂ ಬರ್ತಾ ಇರ್ತೀನಿ. ಆದರೆ ಈಗ ಒಂದು ಸ್ವಲ್ಪ ವರ್ಷಗಳಿಂದ ಬರೋಕ್ಕಾಗಿಲ್ಲ. ಇವತ್ತು ಹೊರಟಾಗ ಮಳೆ ಬಂದ್ಬಿಡ್ತು. ಅವಾಗ ಅಂದ್ಕೊಂಡೆ ರಾಯರಿಗೆ ನನ್ನ ಮೇಲೆ ಕೋಪ ಬಂದ್ಬಿಟ್ಟಿದೆ ಅಂತ. ಆದರೆ ಮಳೆ ಅಕಸ್ಮಾತ್ ನಿಂತೋಯ್ತು. ತುಂಬ ಸಂತೋಷದಿಂದ ಬಂದಿದ್ದೀನಿ. ನಾವು ರಾಯರ ಭಕ್ತರು, ನಮಗೊಂದು ಕೆಲಸ ಚೆನ್ನಾಗಿ ಇದಾಗಬೇಕು ಅಂತ ಅದಕ್ಕೆ ರಾಯರ ಸೇವೆ ಮಾಡೋಕ್ಕೆ ಇವತ್ತು ಬಂದಿದ್ದೀವಿ. ನಿಜವಾಗ್ಲೂ ಮಳೆ ಬಂದು ಆದರೂ ನಮ್ಮ ಇಷ್ಟು ದೂರ ಕರ್ಕೊಂಬಂತಲ್ಲ, ಅದೇ ಒಂದು ಸಂತೋಷ. ಮಹಾಮಂಗಳಾರತಿ ಟೈಮ್ಗೆ ನಿಜವಾಗ್ಲೂ ರಾಯರ್ ನಮ್ಗೆ ಒಳ್ಳೇದು ಮಾಡುತ್ತೆ ಅಂತ ನಂಬಿ ಬಂದಿದ್ದೀವಿ. ನಾವು ಶ್ರವಣಬೆಳಗೊಳದಿಂದ ಬಂದಿರೋದು. ಇಲ್ಲಿ ಬೆಂಗಳೂರಲ್ಲಿ ಬನ್ನೇರುಘಟ್ಟ ರೋಡಲ್ಲಿ ಇದ್ದೀವಿ. ರಾಯರಿಗೆ ಪ್ರತಿ ಗುರುವಾರ ನಾವು ರಾಯರ ಮಠಕ್ಕೆ ಬಂದೇ ಬರ್ತೀವಿ, ವಿಸಿಟ್ ಮಾಡ್ತೀವಿ. ಇವನು ನನ್ನ ಮಗ ಬಂದು ನನ್ನ ರಾಯರ ಪ್ರಸಾದ, ರಾಯರಿಂದನೇ ನನ್ನ ಮಗ ಇವತ್ತು ಇಷ್ಟು ಚೆನ್ನಾಗಿದೆ. ನನ್ನ ಮಗ ಹುಟ್ಟಾಗಿಂದ ರಾಯರನ್ನ ತುಂಬ ನಂಬ್ಕೊಂಡು ಬಂದಿದ್ದೀವಿ. ಅವನು ಪ್ರೀಮೆಚೂರ್ಡ್ ಬೇಬಿ, ಅವನು ಉಳಿಯಲ್ಲ ಅಂತಲೇ ಹೇಳಿದರು ಡಾಕ್ಟ್ರು. ಹಾಗಾಗಿ ಅವಾಗಿಂದ ರಾಯರು ನಂಬಿದ್ದೀವಿ. ಅವತ್ತಿಂದ ರಾಯರು ಅವನನ್ನು ಉಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ರಾಯರನ್ನ ಯಾವಾಗಲೂ ನಂಬ್ತೀವಿ. ದರ್ಶನ ಮಾತ್ರದಿಂದಲೇ ಸಕಲ ಅಭೀಷ್ಟಗಳನ್ನ ಪೂರೈಸ್ತಿರುವಂಥ, ಸೇವೆ ಮಾತ್ರದಿಂದಲೇ ಸಕಲ ಸಂಕಷ್ಟಗಳನ್ನ ದೂರ ಮಾಡ್ತಿರುವಂಥ ಗುರು ಸಾರ್ವಭೌಮರ ರಾಯರ ನಮ್ಮದವರು ಯಾವತ್ತಿದ್ರೂ ಕೈ ಬಿಡಲ್ಲ ಅನ್ನೋದಕ್ಕೆ ಬಹಳ ನಿದರ್ಶನಗಳಿದ್ದಾವೆ. ನಮ್ಮ ನಿಜ ಜೀವನದಲ್ಲೇ ತುಂಬ ನಿದರ್ಶನಗಳಾಗಿದ್ದಾವೆ. ಹಂಗಾಗಿ ಯಾವತ್ತೂ ರಾಯರನ್ನ ನಂಬಬೇಕು. ರಾಯರನ್ನ ನಂಬಿದ್ರೆ ಏನೇ ಕಷ್ಟ ಇದ್ದರೂ ಅವರು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ.
ರಾಯರ ಬಗ್ಗೆ ಏನು ಹೇಳಕ್ ಸಾಧ್ಯ, ಮಾತೇ ಬರಲ್ಲ ಅವ್ರ ಬಗ್ಗೆ ಹೇಳಬೇಕು ಅಂದರೆ. ತುಂಬ ನಂಬ್ತೀನಿ ರಾಯರು ಇದ್ದಾರೆ ಅನ್ನೋದು ಎಷ್ಟು ಸತ್ಯ ಅಂದರೆ, ನಾವೆಷ್ಟು ಉಸಿರಾಡ್ತಿದ್ದೀವಿ ಅನ್ನೋದು ಏಕೆ ಸತ್ಯನೋ ರಾಯರು ಇದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಪ್ರತಿ ವೀಕ್ ಬರ್ತೀನಿ. ರಾಯರ್ ನಂಬಿದ್ರೆ ಅವ್ರು ಯಾವತ್ತೂ ಕೈ ಬಿಡಲ್ಲ. ರಾಯರ್ ಇದ್ದಾರೆ, ನಂಬಿಕೆ ದೇವರಲ್ವಾ, 100% ರಾಯರ್ ಇದ್ದಾರೆ. ಸಾರ್ವಭೌಮರನ್ನ ಅನೇಕ ದಾರ್ಶನಿಕರು, ತತ್ವಜ್ಞಾನಿಗಳು, ದಾಸವರೇಣ್ಯರು, ಮಹಾನುಭಾವರೆಲ್ಲರೂ ಸ್ತೋತ್ರ, ಮಂತ್ರ, ಪದ ಪದ್ಯಗಳಿಂದ ಕೊಂಡಾಡಿದ್ದಾರೆ. ಕೇವಲ ರಾಯರ ದರ್ಶನ ಮಾತ್ರದಿಂದಲೇ ನಮ್ಮ ಸಕಲ ಸಂಕಷ್ಟಗಳು ದೂರವಾಗ್ತವೆ. ಸನ್ನಿಧಾನಕ್ಕೆ ಸುಮಾರು ದೂರನಿಂದ ಅಂದರೆ ಹೆಬ್ಬಾಳದಿಂದ, ಈ ಕಡೆ ವೈಟ್ ಫೀಲ್ಡಿಂದ, ಈ ಕಡೆ ವರ್ತೂರಿನಿಂದ, ಈ ಕಡೆ ವಿಜಯನಗರ ನಾಗರಭಾವಿಯಿಂದ ಸನ್ನಿಧಾನಕ್ಕೆ ಆಗಮಿಸಿ ಗುರುಗಳಲ್ಲಿ ದೀಪಗಳನ್ನು ಬೆಳಗಿಸಿ ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡವರುಂಟೆ ಎಂಬ ದಾಸರ ನುಡಿಯಂತೆ ಯಾರು ಗುರುರಾಯರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ತಾರೋ ಖಂಡಿತವಾಗಿ ಗುರುಗಳ ಅನುಗ್ರಹವನ್ನು ಮಾಡ್ತಾರೆ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮಧೇನವೇ. ರಾಯರ ಬಗ್ಗೆ ಹೇಳೋದಕ್ಕೆ ಅವರೊಂದು ದೊಡ್ಡ ಶಕ್ತಿ. ಆ ಶಕ್ತಿನ ಗೆಲ್ಲೋದಕ್ಕೆ ನಮ್ಮಲ್ಲಿರೋವಂಥ ಒಂದು ನಿಷ್ಕಲ್ಮಶವಾದ ಭಕ್ತಿ ಕೊಟ್ಟರೆ ಸಾಕು. ಯಾಕಂದರೆ ನೋಡಿ, ಈ ಒಂದು ಮಠದಲ್ಲಿ ನಾವು ಎಷ್ಟು ಜನಗಳನ್ನ ನೋಡ್ತಿದ್ದೀವಿ. ಇದೇ ಥರ ದೇಶಾದ್ಯಂತ ಮಠಗಳಿದ್ದಾವೆ. ಎಷ್ಟು ಜನಗಳು ಬಂದು ರಾಯರಿದ್ದಾರೆ ನಂಬಿಕೆನಲ್ಲಿ ಎಷ್ಟೋ ಮನೆಗಳ ಜೀವನ ನಡೀತಾ ಇದೆ. ಸೊ ಅವ್ರ ಪುಣ್ಯ ಇನ್ನೆಷ್ಟಿರ್ಬೋದು, ಅವ್ರು ಎಷ್ಟು ಪುಣ್ಯಗಳನ್ನ ನಮಗೆಲ್ಲ ಹಂಚ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಜನಗಳು ಏನೂ ಕೊಡೋಕ್ಕಾಗದೇ ಇದ್ರು ನಿಷ್ಕಲ್ಮಶ ಭಕ್ತಿ ಕೊಟ್ಟರೆ ರಾಯರು ನಮ್ಮ ಜೊತೆಗೆ ಇದ್ದು ನಮ್ಮ ಬದುಕನ್ನು ಸುಗಮವಾಗಿ ನಡೆಸ್ತಾರೆ. ಗುರುಗಳು ಹೇಳಿದ್ದು ಏನಂತಂದರೆ, ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನನ್ನು ಆರಾಧಿಸಿ ಖಂಡಿತವಾಗಿ ನಿಮಗೆ ಅನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ಅವರ ವಚನದಂತೆ ಸನ್ನಿಧಾನಕ್ಕೆ ಆಗಮಿಸುವ ಪ್ರತಿಯೊಬ್ಬ ಭಕ್ತರಿಗೂ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳವರ ಮೂಲ ಮೃತ್ತಿಕಾ ಬೃಂದಾವನದ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ಈ ಬೃಂದಾವನದೊಳಗಡೆ ಇಟ್ಟು ಪ್ರತಿಷ್ಠಾಪಿಸಿ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನಕ್ಕೆ ವಿಶೇಷವಾಗಿ ಸುಜೀಂದ್ರತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಪ್ರತಿಷ್ಠಾಪನೆಗೊಂಡಿತು. ಪ್ರತಿ ವಾರವೂ ಸಹ ವಿಶೇಷವಾಗಿ ರಾಯರ ಬೃಂದಾವನಕ್ಕೆ ಸಹಸ್ರ ಕಳಶ ಕ್ಷೀರಾಭಿಷೇಕದ ಪಂಚಾಮೃತ, ಪ್ರತಿ ವಾರವೂ ಸಹ ವಿಶೇಷ ಅಭಿಷೇಕಾದಿಗಳು ನೆರವೇರುತ್ತೆ. ವಿಶೇಷ ಅಲಂಕಾರಾದಿಗಳು ಮತ್ತು ಉತ್ಸವಾದಿಗಳು ಪ್ರತಿ ವಾರವೂ ಸಹ ನಿರಂತರವಾಗಿ ಅರ್ಚನೆ ಕಾರ್ಯಕ್ರಮ ನಡೆಯುತ್ತೆ. ಮತ್ತು 5,000ಕ್ಕೂ ಮಿಗಿಲಾಗಿ ಭಕ್ತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಶ್ರೀಮಠದಲ್ಲಿ ನೆರವೇರ್ತಾ ಇದೆ. ವೀಕ್ಷಕರೇ, ಕಲಿಯುಗದ ಕಲ್ಪತರು ಕಾಮಧೇನು ರಾಘವೇಂದ್ರ ಸ್ವಾಮಿಗಳು ವಿಶ್ವದೆಲ್ಲೆಡೆಯೂ ನೆಲೆಸಿದ್ದಾರೆ. ಇಂದು ಬೆಂಗಳೂರಿನ ಜಯನಗರದ 5ನೇ ಬ್ಲಾಕ್ ಮಠಕ್ಕೆ ನಾನು ಭೇಟಿ ಕೊಟ್ಟು ರಾಯರ ದರ್ಶನ ಪಡೆದು ಆಶೀರ್ವಾದ ಪಡೆದು ಪುನೀತಳಾಗಿದ್ದೇನೆ. ಖಂಡಿತ ನೀವು ಒಮ್ಮೆ ಭೇಟಿ ಕೊಡಿ.
ಇಂಥ ವಿಶೇಷ ಸಂಚಿಕೆಯೊಂದಿಗೆ ವಿಶೇಷ ದೇವಸ್ಥಾನದ ಪರಿಚಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ.